ಇದೇ ನಾನು ಕೂತಿದ್ದೀನಲ್ಲ, ಅಲ್ಲೇ ಶಿವಣ್ಣವರು 30 ವರ್ಷದ ಹಿಂದೆ ಕೂತು ಈ ಥರ ಮಂತ್ರ ಹೇಳ್ತಾ ಇರ್ತಾರೆ. ಸೊ ಇದೇ ಜಾಗದಲ್ಲಿ ನಾನು ಕೂತಿದ್ದೀನಲ್ಲ, ಇದೇ ಕಂಬ. ಏನು ಪ್ರೂಫು ಅಂದರೆ ಅಲ್ಲಿ ನೋಡ್ಬೋದು, ನನ್ನ ಪಕ್ಕ ಹಿಂದೆಗಡೆ ಗಣೇಶ ಇದೆ ನೋಡಿ. ಸೊ ಇಲ್ಲಿ ನೋಡ್ಬೋದು ಶಿವಣ್ಣವರು ಅವ್ರ ಫ್ಯಾಮಿಲಿಂಗ್ ಕರ್ಕೊಂಬರ್ತಾರಲ್ಲ, ಹಿಂದೆ ಆ ಗೇಟ್ ಇದೆ ನೋಡಿ, ಆ ಗೇಟ್ ಮ್ಯಾಚ್ ಆಗುತ್ತೆ. ಇದಷ್ಟೇ ಅಲ್ಲ, ಇಲ್ಲಿದೆ ನೋಡಿ ಶಿವಣ್ಣವರು ಫೈಟಿಂಗ್ ಸೀನಲ್ಲಿ ಕ್ಲೈಮ್ಯಾಕ್ಸಲ್ಲಿ ಆ ಕಂಬದ ಪಕ್ಕ ನಿಂತಿದ್ದಾರೆ ನೋಡಿ. ಆ ಕಂಬ ಅಲ್ಲೇ ಇದೆ ನೋಡಿ, ಮಾರ್ಕ್ ಮಾಡ್ತಿದ್ದೀನಿ. ಈ ಕಂಬದ ಹತ್ರನೇ ಶಿವಣ್ಣವ್ರು ನಿಂತಿರ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಇವ್ರು ಬರ್ತಾರೆ, ಒಂದು ಮರ್ಡರ್ ಆಗಿಬಿಡುತ್ತೆ, ಶಿವಣ್ಣವ್ರು ಕೊಚ್ಚಾಕ್ಬಿಡ್ತಾರೆ. ಆ ರೋಡ್ ಇದೆ ನೋಡಿ, ಇಲ್ಲಿ ಪೊಲೀಸ್ ಅವರೆಲ್ಲ ಬರ್ತಾರಲ್ಲ, ಆ ಸೀನ್ ಆಗೋದು ಇದೇ ರೋಡಲ್ಲೇ. ಇಲ್ಲೇ ಬಾಡಿ ಬೀಳೋದು ಈ ಗೇಟ್ ಹತ್ರ. ಈ ಬ್ರಹ್ಮಾನಂದ ಓಂಕಾರ ಸಾಂಗಲ್ಲಿ ನೀರಿಂದ ಎದ್ಬಿಟ್ಟು ಹಿಂಗೆ ಬಿಡ್ತಾರಲ್ಲ, ಅದು ಇದೇ ಕಲ್ಯಾಣಿಲಾಗಿದೆ? ಇಲ್ಲ, ಅದು ಬೇರೆ ಕಲ್ಯಾಣಿ. ಅದು ಎಲ್ಲಾಗಿದೆ ಗೊತ್ತಿಲ್ಲ. ಅದು ಮೇಲ್ಕೋಟೆ ಆ ಕಡೆ ಆಗಿರೋ, ಅದೇ ಇಲ್ಲ ಇಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ಇಲ್ಲ, ಅವರು ಫ್ಯಾಮಿಲಿನ ಕರ್ಕೊಂಬರೋದು ಅದೆಲ್ಲ ಇಲ್ಲ. ಆಮೇಲೆ ಆ ತೇರು ಇರುತ್ತಲ್ಲ, ಆ ತೇರು ಕ್ಲೈಮ್ಯಾಕ್ಸ್ ಅಲ್ಲಿ ಮಚ್ ಬೀಸೋದು, ಪ್ರೇಮ ಅವ್ರು ಬಂದು ತಡಿಯೋದು, ಆ ಸೀನ್ ಎಲ್ಲ ನಡೆದಿದೆ ಅಲ್ಲಿ. ಇಲ್ಲ, ಈ ಕಂಬದಿಂದ ಆ ತೇರೆಲ್ಲ ಅಲ್ಲೇ ನಿಂತಿದೆ. ಆ ತೇರು ಬಂದು ದೇವಸ್ಥಾನದಲ್ಲಿ ಮಂಟಪ ಇದೆ, ಅದನ್ನ ಅರೇಂಜ್ ಮಾಡಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಮೋರ್ ದೆನ್ 200 ಮೂವೀಸ್ ಆಗಿದೆ ನಮ್ಮ ಮನೆಯಲ್ಲಿ. ನಮ್ಮದು ನಿಮ್ಗೆ ಗೊತ್ತಾಗುತ್ತೆ, ಹಳೆ ಫಿಲ್ಮ್ ನೋಡಿದ್ರೆ 2 ದೊಡ್ಡ ಅಜ್ಜಿ ತಾತದ ಫೋಟೋ, ಪಕ್ಕದಲ್ಲಿ ದೊಡ್ಡ ಕನ್ನಡಿ, ಬೆಲ್ಜಿಯಂ ಗ್ಲಾಸು, ಅದೆಲ್ಲ ನಮ್ಮ ಮನೆ ಇದೆ. ಅದೆಲ್ಲ ಇದೆಯಾ ಸರ್ ಐಟಮ್ಸ್ ಏನಾದರೂ? ಬೆಲ್ಜಿಯಂ ಗ್ಲಾಸ್ ಇದೆ, ಮಾಡ್ಕೊಂಡಿದ್ದೀವಿ. ಬಟ್ ಇವಾಗ ಫೋಟೋಸು ಎಲ್ಲ ಚಿಕ್ಕದು ಮಾಡಿಬಿಟ್ಟಿದ್ದೀವಿ, ಅಷ್ಟು ದೊಡ್ಡ ಫೋಟೋ ಇಡೋಕ್ಕಾಗಲ್ಲ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಳೆದ ಎಪಿಸೋಡ್ನಲ್ಲಿ ಓಮ್ ಸಿನಿಮಾದ ಪ್ರೇಮ ಅವರ ಮನೆಯನ್ನು ನಾನು ನಿಮಗೆ ತೋರಿಸಿದ್ದೆ. ನೀವು ಇನ್ನೂ ನೋಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ. ಆ ಪ್ರೇಮ ಅವ್ರ ಮನೆ ಮತ್ತು ಶಿವರಾಜ್ ಕುಮಾರ್ ಅವರು ಹೋಲಿ ಹಾಕೋದು, ಇದೆಲ್ಲ ಸೀನ್ ಅಲ್ಲಿದೆ. ಇವತ್ತು ನಾನು ಇದೇ ಓಮ್ ಸಿನಿಮಾದ ಶಿವಣ್ಣ ಅವ್ರ ಮನೆ, ಹಾಗೇನೆ ಓಂ ಬ್ರಹ್ಮಾನಂದ ಓಂಕಾರ ಈ ಸಾಂಗ್ ಇದೆಯಲ್ಲ, ಈ ಸಾಂಗ್ ಶೂಟಿಂಗ್ ನಡೆದಂತಹ ಜಾಗಗಳು ನಿಮಗೆಲ್ಲ ಗೊತ್ತಿದ್ದು. ಅದು ದೇವಸ್ಥಾನದಲ್ಲಿ ಶೂಟ್ ಆಗಿರೋದಂಥದ್ದು. ಸೊ ಅದೇ ದೇವಸ್ಥಾನದಲ್ಲಿ ನಾನಿವತ್ತು ಬಂದಿದ್ದೀನಿ. ಆ ದೇವಸ್ಥಾನ ಬೇರೆ ಯಾವುದೂ ಅಲ್ಲ, ಇದೇ ಬೆಂಗಳೂರಿನ ಸೋಮೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲೇ ಓಂ ಸಿನಿಮಾದ ಆ ಹಾಡಿನ ಶೂಟಿಂಗ್ ನಡೆಯೋದು. ಅಷ್ಟೇ ಅಲ್ಲ, ಇದೊಂದು ಬೀದಿಯಲ್ಲಿ, ಅಂದರೆ ಈ ದೇವಸ್ಥಾನದ ರಥಬೀದಿ ಏನಂತಾರೆ, ಇದು ರಥಬೀದಿ ಅಂತ ಅನ್ಕೋತೀನಿ. ಸೊ ಇದೇ ರಸ್ತೆಯಲ್ಲೇ ಒಂದು 40% ಅಷ್ಟು ಶೂಟಿಂಗ್ ನಡೆದಿದೆ. ಸೊ ಇದೆಲ್ಲ ಎಲ್ಲೆಲ್ಲಿ ನಡೆದಿದೆ, ಏನೇನು ಹೇಗೆ ನಡೆದಿದೆ, ಯಾವಾಗ ನಡೆದಿದೆ, ಇದೆಲ್ಲವನ್ನು ಹೇಳ್ತಾ ಹೋಗ್ತೀನಿ. ಇವತ್ತಿನ ಎಪಿಸೋಡ್ಗೆ ವೆಲ್ಕಮ್ ಬ್ಯಾಕ್. ಓಂ ಬ್ರಹ್ಮಾನಂದ ಓಂಕಾರ. ಈ ಹಾಡು ಯಾರಿಗೂ ಗೊತ್ತಿಲ್ಲ ಹೇಳಿ, ಇವತ್ತಿಗೂ ಸಖತ್ ಫೇಮಸ್ಸು. ಆದರೆ ಈ ಸಾಂಗ್ನ ಮೇಕಿಂಗ್ನ ಎಲ್ಲೆಲ್ಲಿ ನಡೀತು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇದಿದೆಯಲ್ಲ, ನೀರು ಬಿಡೋದು, ಇದೇಳೋದು ಶಿವಣ್ಣವರು, ಈ ಕಲ್ಯಾಣಿ ಇರೋದು ನಾನಿವತ್ತು ತೋರಿಸೋ ಜಾಗದಲ್ಲ, 2 ದೇವಸ್ಥಾನದಲ್ಲಿ ಈ ಹಾಡಿನ ಶೂಟಿಂಗ್ ನಡೆದಿದೆ. ಈ ಕಲ್ಯಾಣಿ ಸೀನು ಹಾಗೇನೆ ಶಿವಣ್ಣವ್ರ ದೇವಸ್ಥಾನದ ಒಳಗಡೆ ಹೋಗ್ತಾರಲ್ಲ, ಅಂದರೆ ನೀರೆಲ್ಲ ಕೊಡೋದು ಮತ್ತು ಹೊರಗಡೆಯಿಂದ ಇದು ಮಾಡೋದೆಲ್ಲ ನೋಡಿ. ನಾನು ಇವಾಗ ಆ ಫೋಟೋ ಹಾಕ್ತೀನಿ ನೋಡಿ, ಈ ಫೋಟೋ ಇದೆಲ್ಲ ನಡೆದಿರೋದು ಮೇಲ್ಕೋಟೆಯಲ್ಲಿ ಅಂತ ಹೇಳ್ತಾರೆ. ಆದರೆ ಈ ಕಲ್ಯಾಣಿ ಮತ್ತು ಈ ಸೀನ್ಗಳು ಇನ್ಮಿಕ್ಕಿದ್ದೆಲ್ಲ ನಡೆದಿರೋದು ಇದೇ ಸೋಮೇಶ್ವರ ದೇವಸ್ಥಾನದಲ್ಲಿ. ಹಾಗಾದರೆ ಯಾವ್ಯಾವ ಸೀನು ಎಲ್ಲೆಲ್ಲಿ ಮ್ಯಾಚ್ ಆಗುತ್ತೆ ಬನ್ನಿ ನೋಡೋಣ. ನೀಗಿಸು ಬಾಡಿನ ಅಹಂ 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 ಈ ಸೀನ್ ಇದೆಯಲ್ಲ, ಈ ಸೀನ್ ನಡೆಯೋದು ಇಲ್ಲೇನೆ, ನಾನು ಕೂತಿರೋ ಜಾಗದಲ್ಲೇ ಆ ಸೀನ್ ನಡೆಯೋದು. ಶಿವಣ್ಣವರು ಇಲ್ಲೇ ಕೂತ್ಕೊಂಡು ಮಂತ್ರ ಹೇಳ್ತಾ ಇರ್ತಾರೆ. ಆ ಮಂತ್ರ ಏನು ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆದರೆ ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ, ಇಲ್ಲಿ ಗಣೇಶ ಇದೆ ನೋಡಿ, ಈ ಗಣೇಶ ಆ ಫ್ರೇಮಲ್ಲೂ ಇದೆ. ಹಾಗೆಯೇ ನಾನು ಕೂತಿರೋ ಜಾಗದ ಎಡಭಾಗದಲ್ಲಿ ಒಂದು ಇದಿದೆ ನೋಡಿ, ವಿಗ್ರಹ ಇದೆ ನೋಡಿ, ಕೆತ್ತನೆ ಆಗಿದೆಯಲ್ಲ, ಅದು ಸಹ ಆ ಸೀನಲ್ಲಿ ಮ್ಯಾಚ್ ಆಗುತ್ತೆ. ಈ ಗಣೇಶ ಮತ್ತು ಇದೇ ಕಂಬದಲ್ಲಿ ಆಗಿರೋದು ಅನ್ನೋದಕ್ಕೆ ಇದು ಒಂದು ಪ್ರೂಫು. ನಾನು ಈ ಫ್ರೇಮಲ್ಲಿ ಇನ್ನೊಂದು ನಿಮಗೆ ಹಳೆ ನೆನಪು ತೋರಿಸ್ಬೋದು. ಯಾಕೆಂದರೆ ನೀವು ನೋಡ್ಬೋದು, ಅಲ್ಲೊಂದು ಮರ ಕಾಣ್ತಿದೆಯಲ್ಲ, ಆ ಮರ ಆ ಸೀನಲ್ಲೂ ಇರುತ್ತೆ ನೋಡಿ, ಆ ಫ್ರೇಮಲ್ಲಿ. ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ, ಈ ಫ್ರೇಮಲ್ಲೂ ಇದೆ ನೋಡಿ. ಈ ಸೀನ್ ನಡೆಯೋದು ಇಲ್ಲೇ ನೋಡಿ ಸ್ನೇಹಿತರೆ. ಇಲ್ಲಿ ಆ ಗರುಡಗಂಬ ಇದೆ ನೋಡಿ, ಇಲ್ಲಿಂದ ಅವರು ಬರ್ತಾ ಇರ್ತಾರೆ. ನಾನು ಹೋಗ್ತಾ ಇದ್ದೀನಲ್ಲಿ, ಆದರೆ ಬರ್ತಾ ಇರ್ತಾರೆ. ಈ ಸೀನ್ ನಡೆಯೋದು ಇಲ್ಲೇನೆ. ಶಿವಣ್ಣವರು ತಮ್ಮ ಫ್ಯಾಮಿಲಿನ ಕರ್ಕೊಂಡು ದೇವಸ್ಥಾನದ ಹೊರಗೆ ಬರ್ತಾರೆ. ಇಲ್ಲಿ ನೋಡಿ, ಈ ಸೀನ್ ನಡೆಯೋದು ಇಲ್ಲೇನೆ ನೋಡಿ. ಶಿವಣ್ಣವರು ತಮ್ಮ ಫ್ಯಾಮಿಲಿನ ಕರ್ಕೊಂಡು ಹೊರಗೆ ಹೋಗ್ತಾ ಇರ್ತಾರಲ್ಲ, ನಾನು ಇಲ್ಲಿ ಬರ್ತಾ ಇದ್ದೀನಿ ನೋಡಿ, ಹಾಗೆಯೇ ಇಲ್ಲೇ ನಡ್ಕೊಂಡು ಹೋಗ್ತಾರೆ, ಸೇಮ್ ಟು ಸೇಮ್.
ಈ ಸೀನ್ ಬಗ್ಗೆ ಹೇಳಲೇಬೇಕು, ಯಾಕೆಂದರೆ ಈ ಮನೆ ನೋಡಿ, ಇದು ಶಿವಣ್ಣ ಅವರ ಮನೆ ಆಗಿರುತ್ತೆ, ಆದರೆ ಹೊರಭಾಗದಲ್ಲಿ. ಒಳಭಾಗದಲ್ಲಿ ಇನ್ನೊಂದು ಮನೆ ಅಂತ ತೆಗೆದಿದ್ದಾರೆ, ನಾನು ಅದು ತೋರಿಸ್ತೀನಿ. ಆದರೆ ಈ ಸೀನ್ನ ಮ್ಯಾಚ್ ಮಾಡ್ತೀನಿ. ಈ ಮನೆ ಇರೋದು ಇದೇ ಸೋಮೇಶ್ವರ ದೇವಸ್ಥಾನದ ಹತ್ತಿರ. ಎಲ್ಲಿ ನೋಡಿ, ಇದೇನ್ರಿ ಇದು ಮನೆ ತೋರಿಸ್ತೀನಿ ಅಂದ್ಬಿಟ್ಟು ಅಂಗಡಿ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರ ಸ್ನೇಹಿತರೆ? ಇದೇ ಅಂಗಡಿ ಮೊದಲು ಮನೆ ಆಗಿತ್ತು. ಈ ಮನೆಯಲ್ಲೇ ಶಿವಣ್ಣ ಅವರು ಓಂ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದು. ಅವ್ರ ಮನೆ ಇದೇ ಆಗಿರುತ್ತೆ. ದೇವಸ್ಥಾನದ ಪಕ್ಕದಲ್ಲೇ ಶಿವಣ್ಣ ಅವರ ಮನೆ ಇರುತ್ತೆ. ಈ ಹಾಡಿನ ಸೀನಲ್ಲಿ ನೀವು ನೋಡ್ಬೋದು, ಶಿವಣ್ಣ ಅವ್ರ ಫ್ಯಾಮಿಲಿಯವ್ರು ಏನಿರ್ತಾರೆ, ಅಮ್ಮ ಅಕ್ಕ ತಂಗಿರಲ್ಲ, ಅವರೆಲ್ಲ ಇಲ್ಲೇ ನಡ್ಕೊಂಡು ಹೋಗೋದು. ಹಿಂಗೆ ನಡ್ಕೊಂಡೋಗಿ ಹೀಗೆ ನೋಡ್ತಾರೆ ನೋಡಿ, ಇದೇ ಥರನೇ ಆ ಸೀನಲ್ಲೂ ಇರುತ್ತೆ. ಹಿಂಗೆ ನಡ್ಕೊಂಡೋಗಿ ಈ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗ್ತಾ ಇದ್ದಂಗೆ ಶಿವಣ್ಣ ಅವರು ಒಳಗಡೆ ಆಗಲೇ ಇರ್ತಾರೆ. ಅಲ್ಲಿ ಅವರು ಸಿಗ್ತಾರೆ ನಿಮಗೆ. ಈ ಸೀನ್ ಇದೆಯಲ್ಲ, ಆ ಸೀನ್ ನಡೆಯೋದು ಇಲ್ಲೇ ನೋಡ್ಬೋದು. ಶಿವಣ್ಣ ಅವರ ಫ್ಯಾಮಿಲಿಯವ್ರು ಬಂದಾಗ ಶಿವಣ್ಣವರು ಹೀಗೆ ರೈಟ್ ಸೈಡಿಂದ ಬಂದು ಅವ್ರನ್ನ ತಬ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆದರೆ ಈ ಸೀನಲ್ಲಿ ನೋಡಿ, ನೀವು ಅಲ್ಲಿ ನಂದಿ ಇದೆ ನೋಡಿ, ಆ ನಂದಿ ಇವತ್ತಿಗೂ ಮ್ಯಾಚ್ ಆಗುತ್ತೆ. ಬಟ್ ಆವಾಗ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಬಣ್ಣ ಎಲ್ಲ ಬಳ್ದಿದ್ದಾರೆ, ಆಗ ಇರಲಿಲ್ಲ ಅಷ್ಟೇ. ಈ ಸೀನ್ ನಡೆಯೋದು ಇಲ್ಲೇ ನೋಡಿ. ಶಿವಣ್ಣ ಅವರು ಎಲ್ಲ ಇದು ಮಾಡ್ಕೊಂಡು ಹೋಗ್ಬೇಕಾರೆ ಅವ್ರ ತಂಗಿ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ, ನಾನು ನಮಸ್ಕಾರ ಮಾಡೋ ಥರನೇ. ಸೊ ಇದರಲ್ಲಿ ನೀವು ಆ ಪಿಲ್ಲರು, ಆಮೇಲೆ ಹಿಂದೆಗಡೆ ಇರೋ ಗೇಟು, ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಈ ಸೀನ್ ನಡೆಯೋದು ದೇವಸ್ಥಾನದ ಎಡಭಾಗದಲ್ಲಿರೋ ಈ ಗಣೇಶನ ಮೂರ್ತಿಯ ಬಳಿ. ಶಿವಣ್ಣವ್ರು ಹೀಗೆ ಬಂದು ಅವ್ರ ಫ್ಯಾಮಿಲಿ ಜೊತೆ ಹೀಗೆ ನಮಸ್ಕಾರ ಮಾಡಿಕೊಂಡು ಈ ಸೀನಲ್ಲಿ ನೋಡ್ಬೋದು, ಇದು ಮ್ಯಾಚ್ ಆಗುತ್ತೆ ನೋಡಿ. ಈ ಸೀನ್ ನಡೆದಿರೋದು ಇದ್ದೇ ಜಾಗದಲ್ಲಿ. ಈ ಸೀನು ಎಲ್ಲಿ ನಡೆದಿರೋದು ಅಂತ ಇಡೀ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಸುತ್ತದೆ, ಕಾಣಿಸ್ತಿಲ್ಲ. ಯಾಕೆಂದರೆ ಆ ತೆಂಗಿನ ಮರ ಐತಲ್ಲ, ಆ ತೆಂಗಿನ ಮರ ನನಗೆಲ್ಲೂ ಕಾಣಿಸ್ತಿಲ್ಲ. ಬಟ್ ಈ ಫ್ರೇಮ್ ಮ್ಯಾಚ್ ಆಯಿತು ನೋಡಿ, ಆ ವಿಗ್ರಹಗಳು ಮತ್ತು ಆ ದೇವಸ್ಥಾನದ ಗೋಡೆ ಇತ್ತಲ್ಲ, ನಂಗೆ ಮ್ಯಾಚ್ ಆಯಿತು. ಇಲ್ಲೇ ನಡೆದಿರಬಹುದು ಅನ್ನೋದು ನನಗೊಂದು ಅಭಿಪ್ರಾಯ. ಗೊತ್ತಿರೋರು ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹೀಗೆ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕಿದ್ಮೇಲೆ ಇಲ್ಲಿಂದನೇ ಎಂಟ್ರಿ ಆಗೋದು ನೋಡಿ. ಇದು ಆ ಗೋಪುರ, ನಂದಿ ಗೋಪುರ ಅಲ್ಲೂ ಕಾಣುತ್ತೆ, ಇಲ್ಲೂ ಕಾಣುತ್ತೆ ನೋಡಿ. ಮ್ಯಾಚ್ ಮಾಡ್ತೀನಿ. ಇಲ್ಲೇ ಫಸ್ಟ್ ಬರೋದು, ಇಲ್ಲೇ ಮುಗಿಸ್ಕೊಂಡು ದೇವಸ್ಥಾನದೊಳಗೆ ಎಂಟ್ರಿ ಆಗೋದು. ಈ ಸೀನೆಲ್ಲ ನಡೆದಿರೋದು ಇದೇ ಸೋಮೇಶ್ವರ ದೇವಸ್ಥಾನದ ಒಳಗಡೆ, ಹಾಗೆಯೇ ಮೇಲುಕೋಟೆಯ ಬಳಿ. ಇದು ಈ ಸಾಂಗ್ ಫೇಮಸ್ ಸಾಂಗ್ ಇದೆಯಲ್ಲ, ಓ ದಿನಕರ, ಈ ಸಾಂಗು ಶೂಟಿಂಗ್ ನಡೆದ ಜಾಗಗಳು. ಇದನ್ನು ನಾನು ಮುಗಿಸ್ಕೊಂಡು ಈಗ ಇನ್ನೊಂದು ಸೀನ್ನ ನಿಮಗೆ ತೋರಿಸ್ಬೋದು. ಶಿವಣ್ಣ ಅವರ ಕ್ಲೈಮ್ಯಾಕ್ಸ್, ಅದು ಫೈಟ್ ಸೀನ್ ಇದೆಯಲ್ಲ, ಮಚ್ಚನ ಬೀಸೋದು, ಆ ರಥ ಬರ್ತಾ ಇರುತ್ತೆ, ಆ ದೇವಿ ಮೇಲೆಲ್ಲ ರಕ್ತ ಸಿಡಿಯೋದು, ಆ ಸೀನ್ನ ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ಬನ್ನಿ ನಾವು ಆ ಸ್ಪಾಟ್ಗೆ ಹೋಗೋಣ. ಇದೇ ರಸ್ತೆಯಲ್ಲೇ ನೋಡಿ ಸ್ನೇಹಿತರೆ, ಈ ಫೈಟಿಂಗ್ ಸೀನ್ ನಡೆಯೋದು. ಇಲ್ಲೇ ನಮ್ಮ ಶಿವಣ್ಣ ಅವರು ಕೊಚ್ಚಾಕೋದು. ರಥ ಸಹ ಇದೇ ದೇವಸ್ಥಾನದ ಎದುರುಗಡೆ ಇರೋ ಈ ಕಂಬದ ಹತ್ರನೇ ಇರುತ್ತೆ. ಅದನ್ನು ನಾನು ಮ್ಯಾಚ್ ಮಾಡೋದಕ್ಕಿಂತ ಮುಂಚೆ ಅದನ್ನು ನೋಡಿದವರನ್ನು ಮಾತನಾಡಿಸ್ಬೇಕಲ್ಲ. ಓಕೆ, ನಾನಿವಾಗ ಓಂ ಸಿನಿಮಾದ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಇಲ್ಲೇ ಒಂದು ಬ್ರಹ್ಮಾನಂದ ಓಂಕಾರ ಇದೆಲ್ಲ ನಡೀತು ಅಂತ ಹೇಳಿದ್ದೆ. ಬಟ್ ನಾನು ಇದನ್ನು ನೋಡಿದಂತಹ ಒಬ್ಬರು, ಅಂದರೆ ಈಗ ನಾನಿರುವಂತಹ ಸೋಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡ್ತೀನಿ. ನಮಸ್ತೆ ಸರ್, ನಿಮ್ಮ ಹೆಸರು? ರಾಮನಾಥ್ ದೀಕ್ಷಿತ್. ರಾಮನಾಥ್ ದೀಕ್ಷಿತ್ ಅಂತ. ಸರ್, ಓಂ ಫಿಲಮ್ ಶೂಟಿಂಗ್ ಆಗಿತ್ತಲ್ಲ, ಅವಾಗ ನೀವು ಇಲ್ಲೇ ಓಕೆ ತಂದೆ ಷಣ್ಮುಖ ದೀಕ್ಷಿತ್ ಅಂತ. ಅವರು ಇಲ್ಲೇ ಇದ್ದಿದ್ರು. ಅವಾಗ ಓಂ ಫಿಲಮ್ ಶೂಟಿಂಗ್ ಆಗಿತ್ತಲ್ಲ, ಅವಾಗೆಲ್ಲ ನಡೆದಿತ್ತಲ್ಲ, ಅದು ಗಣಪತಿ ಗೂಡು ಇತ್ತಲ್ಲ, ಆ ಗಣಪತಿ ಗೂಡು ಏನಾಯ್ತು? ಅದು ಸುಮ್ಮನೆ ಅವ್ರು ಇಟ್ಟಿದ್ರು ಫಿಲಿಮ್ ಅವರು, ಮತ್ತೆ ಓಕೆ ಓಕೆ. ಆಮೇಲೆ ಇನ್ನೊಂದೇನಂದ್ರೆ, ಅವರು ಈ ಬ್ರಹ್ಮಾನಂದ ಓಂಕಾರ ಸಾಂಗಲ್ಲಿ ನೀರಿಂದ ಎದ್ಬಿಟ್ಟು ಹಿಂಗೆ ಬಿಡ್ತಾರಲ್ಲ, ಅದು ಇದೇ ಕಲ್ಯಾಣಿಲಾಗಿದೆ? ಇಲ್ಲ, ಅದು ಬೇರೆ ಕಲ್ಯಾಣ. ಅದು ಎಲ್ಲಾಗಿದೆ ಗೊತ್ತಿಲ್ಲ. ಅದು ಮೇಲ್ಕೋಟೆ ಆ ಕಡೆ ಆಗಿರೋ, ಅದೇ ಇಲ್ಲ ಇಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ಇಲ್ಲೇ ಅವರು ಫ್ಯಾಮಿಲಿನ ಕರ್ಕೊಂಡ್ಬರೋದು ಇದೆಲ್ಲ ಇದೆ. ಆಮೇಲೆ ಆ ತೇರು ಇರುತ್ತಲ್ಲ, ಆ ತೇರು ಕ್ಲೈಮ್ಯಾಕ್ಸ್ ಅಲ್ಲಿ ಮಚ್ ಬೀಸೋದು, ಪ್ರೇಮ ಅವ್ರು ಬಂದು ತಡೆಯೋದು, ಆ ಸೀನ್ ಎಲ್ಲ ನಡೆದಿದೆ ಅಲ್ಲಿ. ಇಲ್ಲ, ಈ ಕಂಬದಿಂದ ಆ ತೇರು ನಿಂತಿದೆ. ಆ ತೇರೆಲ್ಲ ಅಲ್ಲೇ ನಿಂತಿದೆ. ಆ ತೇರು ಬಂದು ದೇವಸ್ಥಾನದಲ್ಲಿ ಮಂಟಪ ಇದೆ, ಅದನ್ನ ಅರೇಂಜ್ ಮಾಡಿ ಅದನ್ನ ತಗೊಂಬಂದು ಇಲ್ಲಿ ಇಟ್ಟಿದ್ದೀವಿ. ಇಲ್ಲೇ ಓಕೆ. ಆಮೇಲೆ ಫೈಟಿಂಗ್ ಸೀನು, ಆ ದೇವರು ಇತ್ತಲ್ಲ, ಹತ್ತದೊಳಗಡೆ ದೇವ್ರಿಗೆ ರಕ್ತ ಸಿಂಬದೆಲ್ಲ ಹಸಿದೆ. ಅದೆಲ್ಲ ಅವರು ಫಿಲಮ್ ಅವರು
ಆ ದೇವರು ದೇವಸ್ಥಾನ ದೇವಸ್ಥಾನದಲ್ಲಿ ಆ ವಿಗ್ರಹ ಎಲ್ಲ ಅವರ ಹೌದು. ಓಕೆ ಓಕೆ. ಆಮೇಲೆ ಅದು ಶೂಟಿಂಗ್ ಇರೋದೆಲ್ಲ ಇಲ್ಲೇ. ಇದೆ ಇದೆ. ಶಿವರಾಜ್ ಕುಮಾರ್ ಅವ್ರ ಮನೆ ಆಗಿತ್ತು ಅವಾಗ ಅಂದರೆ ಇಲ್ಲಿಂದ 5ನೇ ಮನೆ ಆ ಕಡೆ ಅದೇ ಹಳೆ ಹಳೆ ಮನೆ ಇದೆ. ಈಗ ಹೊಸ ಕಟ್ಟಿದೆ. ಹೊಸ ಕಟ್ಟಿದ್ದಾರೆ. ಅವಾಗಲೂ ಇರೋದು ಹಳೆಗೂ ಯಾರೂ ಇಲ್ಲ, ಯಾರಿಲ್ಲ, ಎಲ್ಲ ಚೇಂಜ್ ಆಗಿದೆ. ಹಳೆಗೂ ಇಲ್ಲೇನಾದ್ರು ಶೂಟಿಂಗ್ ಆಗುತ್ತೆ ಈ ಮನೆಗಳಲ್ಲಿ? ಮನೆಗಳಲ್ಲಿ ಇಲ್ಲಿಲ್ಲ. ಆ ಕಡೆ ಮನೆ ಒಂದಿತ್ತು, ಈ ಕಡೆ ಒಂದು 2-3 ಮನೆ ಆಗ್ತಾ ಇತ್ತು. ಈಗೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಓಕೆ, ಅದನ್ನು ಓಡಾಡ್ತಾರೆ ಎಲ್ಲ ಒಳ್ಳೆ ಕೇಳಿದ್ರಲ್ಲ, ಇದು ಸೋಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರ ಮಾತು. ಇಲ್ಲಿ ಓಮ್ ಸಿನಿಮಾ ಶೂಟಿಂಗ್ ಆಗಿತ್ತು, ಇದೇ ರಸ್ತೆಯಲ್ಲೇ ಆಗಿತ್ತು. ಬಟ್ ಈಗ ಆ ಕುರುಹುಗಳು ಕಮ್ಮಿನೇ ಇರೋದು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನಾನು ಒಂದಷ್ಟು ತೋರಿಸ್ತೀನಿ ಬನ್ನಿ. ಆಗುತ್ತೆ ನಿಮಗೆ ಆಗಲೇ ಅರ್ಚಕರು ಹೇಳ್ದಂಗೆ ಈ ರಥದ ಸೀನ್, ಈ ರಥ ನಡೀತಾ ಇರುತ್ತೆ. ಶಿವರಾಜ್ ಕುಮಾರ್ ಅವರು ಬರ್ತಾರೆ. ಶಿವರಾಜ್ ಕುಮಾರ್ ಅವರು ಲಾಂಗು ಮಚ್ಚಗಳನ್ನ ಬಿಡಿಸ್ತಾರೆ. ಪ್ರೇಮ್ ಅವ್ರು ಬಂದು ಅವ್ರನ್ನ ತಡಿತಾರೆ. ಅದೆಲ್ಲ ನಡೆದಿದ್ದು ಇದೇ ರೋಡಲ್ಲಿ ನೋಡ್ಬೋದು. ಈ ರಸ್ತೆಯಲ್ಲೇ ನಡೆಯೋದು ಆ ಸೀನು. ಅರ್ಚಕರು ಹೇಳ್ದಂಗೆ ರಥ ಎಲ್ಲಿರುತ್ತೆ ಗೊತ್ತಾ, ಅಲ್ಲಿರುತ್ತೆ ನೋಡಿ. ಆ ಕಂಬ ಇದೆಯಲ್ಲ, ಆ ಕಂಬಗಳೆಲ್ಲ ಇವತ್ತಿಗೂ ಹಾಗೆ ಇದೆ, ಅಲ್ಲಿ ನಡೀತಾ ಇರುತ್ತೆ. ಈ ಸೀನ್ಗಳಲ್ಲಿ ನೀವು ನೋಡ್ಬೋದು, ಇದೆಲ್ಲ ಬರುತ್ತೆ ನೋಡಿ. ಇದು ರಥ ಇದ್ದಿದ್ದಂತಹ ಒಂದು ಇದ್ದಿರುತ್ತೆ. ಸೊ ಇದೆಲ್ಲ ಬರುತ್ತೆ ನೋಡಿ, ಇದೆಲ್ಲನೂ ಕಾಣಿಸುತ್ತೆ. ಆದರೆ ರಥ ಇದ್ದಿದ್ದು ಮಾತ್ರ ಆ ಸೈಡು. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲೇ ಆ ರಥವನ್ನು ನಿಲ್ಲಿಸಿರ್ತಾರೆ. ಆ ರಥ ಇಲ್ಲಿದ್ದಾಗ ನೀವು ನೋಡ್ಬೋದು, ಇಲ್ಲಿ ರಥ ಇದ್ದಾಗ ಇಲ್ಲಿ ಶಿವರಾಜ್ ಕುಮಾರ್ ಅವ್ರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇಲ್ಲಿ ಜನ ಎಲ್ಲ ನಿಂತಿರ್ತಾರೆ. ಅದು ಮೊದಲು ಒಂದು ಅಂಗಡಿ ಆಗಿರುತ್ತೆ. ಆ ಮನೆ ಇದೆಯಲ್ಲ, ಆ ಮನೆ ಫಸ್ಟು ಅಂಗಡಿ ಆಗಿರುತ್ತೆ. ಇಲ್ಲಿ ಇದ್ದಂತಹ ಇದು ಅಲ್ಲಿ ನೋಡ್ಬೋದು ನೀವು. ಅಲ್ಲಿ ನಿಂತ್ಕೊಂಡು ಶಿವರಾಜ್ ಕುಮಾರ್ ನೋಡ್ತಾ ಇರ್ತಾರೆ. ಇಲ್ಲಿ ನಿಂತ್ಕೊಂಡು ನೋಡ್ಬೇಕಾರೆ ಈ ಸೀನ್ ಎಲ್ಲ ನಡೆಯೋದು ಇಲ್ಲೇ. ಆವಾಗ ಅಟ್ಯಾಕ್, ರೌಡಿಗಳೆಲ್ಲ ಬಂದು ಅಟ್ಯಾಕ್ ಮಾಡೋದು. ಆಮೇಲೆ ಈ ಫೈಟಿಂಗ್ ಸೀನ್ಗಳಲ್ಲೇ, ಆ ಫೈಟಿಂಗ್ ಸೀನ್ ಏನಿದೆ ಪೂರ್ತಿ ನಡೆಯೋದಿಲ್ಲೇ. ಆ ಪೊಲೀಸ್ ಜೀಪ್ ಎಲ್ಲ ಬರುತ್ತಲ್ಲ, ಕೊಲೆ ಮಾಡಿ ಹೋಗ್ಬಿಡ್ತಾರೆ ಶಿವರಾಜ್ ಕುಮಾರ್ ಅವರು. ಅವ್ರು ನಿಲ್ಸೋದು. ಈ ಕಂಬಗಳೆಲ್ಲ ಇವತ್ತಿಗೂ ಇದೆ ನೋಡಿ. ಈ ಕಂಬಗಳೆಲ್ಲ ಇವಾಗ್ಲೂ ಇದೆ ನೋಡಿ. ಆ ಮ್ಯಾಚ್ ಆಗುತ್ತೆ ನೋಡಿ. ಅವಾಗ್ಲೂ ರಾಜ್ಯೋತ್ಸವದ ಕಲರಲ್ಲೇ ಇದೆ, ಇವಾಗಲೂ ಇದೆ. ಈ ಬೈಕ್ಗಳೆಲ್ಲ ಬಂದು ನಿಲ್ಲೋದು ಇದೇ ರೋಡಲ್ಲೇ. ಈ ಬ್ಯಾಕ್ ಡ್ರಾಪಲ್ಲಿ ನೀವು ನೋಡ್ಬೋದು, ರಥ ನಿಂತಿದೆ ಬ್ಲೂ ಕಲರ್ ಟಾರ್ಪಲಲ್ಲಿ. ಅಲ್ಲೇ ಸಹ ಈ ಶೂಟಿಂಗ್ಗಳು ಒಂದೆರಡು ಸೀನ್ಗಳಲ್ಲಿ ಕಾಣಿಸುತ್ತೆ. ಆಮೇಲೆ ಪೊಲೀಸರು ಬರೋದು. ನಾನು ಆಗಲೇ ಹೇಳ್ದಂಗೆ ಶಿವರಾಜ್ ಕುಮಾರ್ ಅವರು ಆ ಹಾಡಲ್ಲಿ ಅವರ ಅಕ್ಕ ತಂಗಿಯರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ಮನೆ ತೋರಿಸಿದ್ದೆ. ಬಟ್ ಒಳಗಡೆ ಪಾಟು ಆ ಮನೆ ಆಗಿರೋದಿಲ್ಲ. ನಾನು ಅಲ್ಲೂ ಹೇಳಿದ್ದೆ, ಇಲ್ಲೂ ಹೇಳ್ತಾ ಇದ್ದೀನಿ. ಒಳಗಡೆ ಪಾಟು ಅಂದರೆ ಮನೆ ಹೊರಗೆ ಇದ್ದಾಗೆಲ್ಲ ಶಿವರಾಜ್ ಕುಮಾರ್ ಅವ್ರ ಮನೆ ದೇವಸ್ಥಾನದ ಪಕ್ಕದ ಮನೆ ಆಗಿರುತ್ತೆ. ಬಟ್ ಒಳಗಡೆ ಸೀನ್ಗಳೆಲ್ಲ ತೆಗೆದಿರೋದು ಇಲ್ಲಿ ಇದ್ದಂತಹ ಮನೆ. ಈಗ ಇಲ್ಲ, ಇಲ್ಲಿ ಮನೆ ಈಗ ಫುಲ್ ಖಾಲಿ ಆಗಿದೆ. ನಾನು ಈ ಮನೆ ಓನರ್ ಆದಂತಹ ಕೌಶಿಕ್ ಅವ್ರನ್ನೇ ನಾನು ಮಾತಾಡಿಸ್ತೀನಿ. ಸರ್, ಯಾವಾಗ ಡೆಮಾಲಿಷನ್ ಆಯಿತು ಸರ್ ಆ ಮನೆ? ಆ ಮನೆ 98 ಡೆಮಾಲಿಷಿಂಗ್ ಆಯ್ತು. 98 ಡೆಮಾಲಿಷನ್ ಆಗಿ ಇವಾಗ ಖಾಲಿ ಬಿಟ್ಟಿರೋದಾ? ಹೌದು ಹೌದು, ಅವಾಗಿಂದ ಖಾಲಿ ಇದೆ ಸರ್. ಸ್ಟಾರ್ಟ್ ಮಾಡಿದ್ದೀವಿ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಸರ್. ಇನ್ನೊಂದೇನಂದ್ರೆ, ಈಗ ಶಿವರಾಜ್ ಕುಮಾರ್ ಅವರ ಮನೆ ಅದಾಗಿರುತ್ತೆ ಹೊರಗಡೆ ಪಾರ್ಟು. ಒಳಗಡೆ ಪಾರ್ಟ್ ಎಲ್ಲ ಇಲ್ಲಾಗಿರೋದು. ಹೌದು ಹೌದು. ಒಳಗಡೆ 8 ಕಂಪದ ಮನೆ ನಮ್ದು. ಮಧ್ಯದಲ್ಲಿ ತೊಟ್ಟಿ ಇರುತ್ತೆ, ಮೇಲ್ಗಡೆ ಓಪನ್ ಇರುತ್ತೆ. ಹಂಗೆ ದೊಡ್ಡ ಮನೆ. ಹಿಂದ್ಗಡೆ ಬಾವಿ ಇತ್ತು. ಅದೆಲ್ಲ ತುಂಬಾ ಚೆನ್ನಾಗಿತ್ತು ಮನೆ. ಒಂಥರ ಹಳ್ಳಿ ಸೈಡ್ ಮನೆ ತರ ಇತ್ತು. ಹಳ್ಳಿ ಸ್ಟೈಲ್ ಮನೆ ಅದೆಲ್ಲ. ನೀವು ಅವಾಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಇನ್ನೂ ಒಂದಷ್ಟು ಫಿಲಮ್ ಆಗಿದೆ. ಹೌದು, ನಮ್ಮ ಮನೇಲಿ ಆಲ್ಮೋಸ್ಟ್ ಮೋರ್ ದೆನ್ 200 ಮೂವೀಸ್ ಆಗಿದೆ ನಮ್ಮ ಮನೆಯಲ್ಲಿ. ನಮ್ಮದು ನಿಮ್ಗೆ ಗೊತ್ತಾಗುತ್ತೆ, ಹಳೆ ಫಿಲ್ಮ್ ನೋಡಿದ್ರೆ 2 ದೊಡ್ಡ ಅಜ್ಜಿ ತಾತ ಫೋಟೋ, ಪಕ್ಕದಲ್ಲಿ ದೊಡ್ಡ ಕಣ್ಣಾಡಿ, ಬೆಲ್ಜಿಯಂ ಗ್ಲಾಸು, ಅದೆಲ್ಲ ನಮ್ಮ ಮನೆ ಇದೆ. ಅದೆಲ್ಲ ಇದೆಯಾ ಸರ್ ಐಟಮ್ಸ್ ಏನಾದ್ರು? ಬೆಲ್ಜಿಯಂ ಗ್ಲಾಸ್ ಇದೆ, ಮಾಡ್ಕೊಂಡಿದ್ದೀವಿ. ಬಟ್ ಇವಾಗ ಫೋಟೋಸು ಎಲ್ಲ ಚಿಕ್ಕದು ಮಾಡಿಬಿಟ್ಟಿದ್ದೀವಿ. ಅಷ್ಟು ದೊಡ್ಡ ಫೋಟೋ ಇಡೋಕ್ಕಾಗಲ್ಲ. 7 ಅಡಿ ಫೋಟೋಸ್ ಇತ್ತದು, ಅದೆಲ್ಲ ಇಟ್ಕೊಂಡಿದ್ದೀವಿ. ಸೊ ನಾನು ಇವ್ರದ್ದು ಇನ್ನೊಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇದೇ ಮನೆ ಒಂದಷ್ಟು ಐಟಮ್ಗಳು ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸುತ್ತೆ. ಈಗಲೂ ಕಾಣಿಸುತ್ತಲ್ಲ ಸರ್? ಈಗಲೂ ಕಾಣಿಸುತ್ತೆ. ಅದನ್ನೆಲ್ಲ ಮ್ಯಾಚ್ ಮಾಡಿಕೊಂಡು ನಾನು ಅವ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈಗ ನಾನು ಆಗಲೇ ಹೇಳ್ದಂಗೆ ಓಮ್ ಸಿನಿಮಾದ ಶೂಟಿಂಗ್ಗಳನ್ನು ಮುಗಿಸಿ ನೆಕ್ಸ್ಟ್ ಎಪಿಸೋಡ್ ಸರ್ ಅವಾಗ ನಮ್ಗೆ ಖಂಡಿತ ತೋರಿಸ್ತೀರಲ್ಲ? ಓಕೆ, ಅವಾಗ ಅವ್ರನ್ನ ನಾನು ಮತ್ತೆ ಮಾತಾಡ್ತೀನಿ, ಕೌಶಿಕ್ ಸರ್ನ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಸೀನ್ಗಳು ನಡೆದಿದ್ದು ಇಲ್ಲೇನೆ ಅಲ್ಲ. ಇದಾಗಿತ್ತು ಓಮ್ ಸಿನಿಮಾದ ಹಾಡಿನ ಚಿತ್ರೀಕರಣದ ದೃಶ್ಯದ ಮೇಕಿಂಗ್ ಮತ್ತು ಮ್ಯಾಚಿಂಗ್ ಸೀನ್ಗಳು. ಇದಿಷ್ಟೇ ಅಲ್ಲ, ಇನ್ನೂ ಒಂದಷ್ಟಿದ ಸೀನ್ ಇದೆ. ನೀವು ಹೆಂಗೇನಾದರೂ ಅದನ್ನು ನಾನು ತೋರಿಸ್ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಥ್ಯಾಂಕ್ಸ್ ಕೊಡಬೇಕು ಅನಿಸಿದ್ರೆ ದಯವಿಟ್ಟು ಶೇರ್ ಬಟನ್ ಪಕ್ಕ ರೀಮಿಕ್ಸ್ ಅಂತಿದೆ, ರೀಮಿಕ್ಸ್ ಪಕ್ಕ ಥ್ಯಾಂಕ್ಸ್ ಅಂತ ಇದೆ, ಅಲ್ಲಿ ನೀವು ಥ್ಯಾಂಕ್ಸ್ ಕೊಡ್ಬೋದು. ಇದು ಇಷ್ಟೇ ಅಂತ ಹೇಳ್ತಾ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.
ಡನ್.